ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಬಂದಿದ್ದು ನೈಟ್ ಅಪ್ಡೇಟ್ಸ್. ನಾನು ಹೊರಗಡೆ ಇದ್ದಿದ್ದ ಕಾರಣ ಈ ವಿಡಿಯೋನ ಮಾಡಕ್ಕಾಗಿರ್ಲಿಲ್ಲ. ಆದ್ರೆ ಅಪ್ಡೇಟ್ ಬಂದಿದ್ದು ನಮ್ಮ ಟೀಮ್ ಇಂಡಿಯಾದಿಂದ ನಿನ್ನೆ ಆಗುತ್ತೆ ಅಂತ ಗೊತ್ತಿತ್ತು. ಆದ್ರೆ ರಿವ್ಯೂ ಮೀಟಿಂಗ್ ನ ಮಾಡ್ತಾ ಇದ್ರು. ಆದ್ರೆ ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರ ಅಂತ ಗೊತ್ತಿಲ್ಲ. ಆದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಕ್ವಾಡ್ ನ ಅನೌನ್ಸ್ ಮಾಡಿರೋದು T20 ಮ್ಯಾಚ್ ಮಾತ್ರ, ODIಗೆ ಅನೌನ್ಸ್ ಮಾಡಿಲ್ಲ. ಆದ್ರೆ T20 ಮ್ಯಾಚ್ ಗೆ ಒಂದು ರೇಂಜ್ ಗೆ ಪರವಾಗಿಲ್ಲ, ಬ್ಯಾಲೆನ್ಸ್ ಆಗಿ ಟೀಮ್ ನ ಬಿಲ್ಡ್ ಮಾಡಿದ್ದಾರೆ. ಅದರಲ್ಲೂ ಅಲ್ಲದೆ ಈ T20 ಮ್ಯಾಚ್ ಗೆ ಮಹಮ್ಮದ್ ಶಮಿ ಅವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿರೋದು. ಅವರು ಲಾಸ್ಟ್ T20 ಮ್ಯಾಚ್ ಆಡಿದ್ದೆ 2022 ಅಲ್ಲಿ, ಅದು ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದು. ಅದಾದ ನಂತರ ಅವರು ಲಾಂಗ್ ಗ್ಯಾಪ್ ಆದ ನಂತರ ಇವಾಗ ತಿರ್ಗಾ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡ್ತಾ ಇರೋದು ಈ T20 ಮ್ಯಾಚ್ ಇಂಗ್ಲೆಂಡ್ ಮೇಲೆ. ಇದಂತೂ ಅದ್ದೂರಿ ಕಮ್ ಬ್ಯಾಕ್ ಅಂತ ಹೇಳ್ತೀನಿ ಮಹಮ್ಮದ್ ಶಮಿಯಿಂದ. ಅದ್ರಲ್ಲೂ ಅಲ್ಲದೆ 2023 ವರ್ಲ್ಡ್ ಕಪ್ ಆದ ನಂತರ ಅವರಿಗೆ ಏನ್ ಇಂಜುರಿ ಆಯ್ತು, ಅದಾದ ನಂತರ ಅವರು ರಿಕವರಿ ಆಗಕ್ಕೆ ಅವ್ರಿಗೆ ಒಂದೂವರೆ ವರ್ಷ ಬೇಕಾಗಿತ್ತು. ಇವಾಗ ಅವರು ಒಂದೂವರೆ ವರ್ಷ ನಂತರ ಆಗಿ ಅವರು ಇವಾಗ ರಿಕವರಿ ಆಗಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ T20 ಮ್ಯಾಚ್ ಗೆ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಇವ್ರನ್ನ ಮೇನ್ ಆಗಿ ನಮ್ಮ ಚಾಂಪಿಯನ್ ಟ್ರೋಫಿ ವರ್ಲ್ಡ್ ಕಪ್ ಗೂ ಪಕ್ಕ ಇವ್ರನ್ನ ಇಟ್ಕೋತಾರೆ. ಇವ್ರು ಮೇನ್ ಬಾಲರ್. ಅದ್ರಲ್ಲೂ ಅಲ್ಲದೆ ನಮ್ಮ ಬೂಮ್ರವರು ಒಂದ್ ಸ್ವಲ್ಪ ಅನ್ಅವೈಲಬಲ್ ಇರೋದ್ರಿಂದ ಇವರು ಮೇನ್ ಬೌಲರ್ ಆಗಿ ಇವಾಗ ನಮ್ಗೆ ICC ಚಾಂಪಿಯನ್ ಟ್ರೋಫಿಗೆ ಇವರು ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿರೋದು ನಮ್ಗೆ ಒಂದ್ಸಲ ಹೆಲ್ಪ್ ಅಂತ ಅನ್ಸುತ್ತೆ. ಇವಾಗ ನೋಡೋಣ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಹೇಗಿದೆ ಅಂತ. ಹಾಗೆ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಯಾದವ್, ಹಾಗೆ ವೈಸ್ ಕ್ಯಾಪ್ಟನ್ ಆಗಿ ಇರೋದು ಅಕ್ಷರ್ ಪಟೇಲ್. ಈ ಸಲ ಫಸ್ಟ್ ಟೈಮ್ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ ನ ಕೊಟ್ಟಿರೋದು. ಏನಾದ್ರೂ ಸೂರ್ಯಕುಮಾರ್ ಯಾದವ್ ಆದ ನಂತರ ಏನಾದ್ರೂ ಕ್ಯಾಪ್ಟನ್ಶಿಪ್ ನ ಕೊಡಕ್ಕೆ ನೋಡ್ತಾ ಇದಾರೆ ಅಂದ್ರೆ ಅಕ್ಷರ್ ಪಟೇಲ್ಗೆ ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಈ ಸಲ ಅಕ್ಷರ್ ಪಟೇಲ್ಗೆ ವೈಸ್ ಕ್ಯಾಪ್ಟನ್ ಕೊಟ್ಟಿರೋದು. ಇವರಿಗೆ ಕೊಟ್ಟಿರುವಂತ ಸ್ಥಾನನ ಇವರು ನೀಟಾಗಿ ಉಳಿಸ್ಕೊಳ್ಳಿ. ಹಾಗೆ ಇವರು ಬೆಂಕಿಯಾಗಿ ಪರ್ಫಾರ್ಮೆನ್ಸ್ ನೀಡಿದ್ರೆ ಪಕ್ಕ ಇವ್ರಿಗೆ ಕ್ಯಾಪ್ಟನ್ಶಿಪ್ ಕೊಡುವಂತ ಎಲ್ಲಾ ಲಕ್ಷಣಗಳು ಎದ್ದಿ ಕಾಣಿಸ್ತಾ ಇದೆ. ಹಾಗೆ ಸಂಜು ಸ್ಯಾಮ್ಸನ್, ಹಾಗೆ ಅಭಿಷೇಕ್ ಶರ್ಮಾ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ರಿಂಕು ಸಿಂಗ್, ನಿತೀಶ್ ಕುಮಾರ್ ರೆಡ್ಡಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಿಂದ ಇಲ್ಲಿಗೆ ಪಿಕ್ ಮಾಡಿರೋದು. ಅದರಲ್ಲೂ ಅಲ್ಲದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಇವರು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಅದಕ್ಕೋಸ್ಕರ ಇವ್ರನ್ನ ಇಲ್ಲಿಗೆ ಪಿಕ್ ಮಾಡಿದ್ದಾರೆ. ಒಂದು ಒಳ್ಳೆ ಆಪ್ಷನ್. ಆದ್ರೂ ಇವ್ರನ್ನ ಚಾಂಪಿಯನ್ ಟ್ರೋಫಿಗೆ ತಗೋತೀನಿ ಅಂತ ಇದ್ ಮಾಡ್ತಿದ್ರು ಬ್ಯಾಕಪ್ ಆಗಿ. ಆದ್ರೆ ವೆಯ್ಟ್ ಮಾಡಿ ನೋಡ್ಬೇಕು ಏನಾಗುತ್ತೆ ಅಂತ. ಆದ್ರೆ ಈ T20 ಮ್ಯಾಚ್ಗೆ ಇವ್ರಿಗೆ ಏನಕ್ಕೆ ರೆಸ್ಟ್ ಕೊಡೋದು ಅಂತ ಇವ್ರನ್ನು ಸಹ T20 ಮ್ಯಾಚ್ ಹಾಕೊಂಡಿದ್ದಾರೆ. ಇವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನನ್ನ ಪ್ರಕಾರ ಇವಾಗ ಸ್ಕ್ವಾಡ್ ಅಲ್ಲಿ ಇದ್ದಾರೆ. ಇವ್ರನ್ನ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡ್ಸಿದ್ರೆ ಬೆಟರ್ ಅಂತ ಹೇಳ್ತೀನಿ. ಹಾಗೆ ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್, ಮಹಮ್ಮದ್ ಶಮಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಿರೋದು ಒಳ್ಳೆ ನ್ಯೂಸ್ ನಮ್ಮ ಇಂಡಿಯನ್ ಟೀಮ್ಗೆ. ಹಾಗೆ ವರುಣ್ ಚಕ್ರವರ್ತಿ, ರವಿ ಬಿಷ್ಣೋಯಿ, ವಾಷಿಂಗ್ಟನ್ ಸುಂದರ್, ಹಾಗೆ ಧ್ರುವ್ ಜುರೆಲ್ ನ ಬ್ಯಾಕಪ್ ಕೀಪರ್ ಆಗಿ ಇಟ್ಕೊಂಡಿರೋದು. ಏನಾದ್ರು ಸಂಜು ಸ್ಯಾಮ್ಸನ್ಗೆ ಏನಾದ್ರು ಇಂಜುರ್ಡ್ ಆದ್ರೆ ನೆಕ್ಸ್ಟ್ ಏನಾದ್ರು ಕೊಡೋಕೆ ಇಟ್ಕೊಂಡಿರೋದು ಧ್ರುವ್ ಜುರೆಲ್ ನ. ಹಾಗೆ ವಾಷಿಂಗ್ಟನ್ ಸುಂದರ್ ಇವರು ಸಹ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಅದ್ದೂರಿಯಾಗಿ ಬ್ಯಾಟಿಂಗ್ ಆಡಿರೋದಕ್ಕೋಸ್ಕರ ಇವ್ರನ್ನ ಇಲ್ಲಿಗೆ ಸ್ಕ್ವಾಡ್ಗೆ ಹಾಕೊಂಡಿದ್ದಾರೆ. ಆದ್ರೂ ಒಂದು ಟೀಮು ಅದ್ದೂರಿಯಾಗಿ ಐತೆ. ಟೀಮ್ ನೋಡಿದ್ರೆ ಬ್ಯಾಲೆನ್ಸ್ ಆಗಿ ಯಂಗೆಸ್ಟ್ ಪ್ಲೇಯರ್ಗಳೇ ಇರೋದು. ಹಾಗೆ ಮೇನ್ ಸೀನಿಯರ್ ಪ್ಲೇಯರ್ಗಳು ಏನಾದ್ರು ರಿಟೈರ್ಮೆಂಟ್ ಕೊಟ್ಟಿರ್ಲಿಲ್ಲ ಅಂದಿದ್ರೆ ಇಲ್ಲಿ ಸುಮಾರು ಪ್ಲೇಯರ್ಗಳ ಹೆಸರುಗಳೇ ಕಾಣಿಸ್ತಾ ಇರ್ಲಿಲ್ಲ. ಮೇನ್ ಆಗಿ ನಾವು ಫ್ಯಾನ್ಸ್ಗಳು ಅದು ಅಲ್ಲದೆ ಹುಡುಕ್ತಿದ್ದು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ, ಮೇನ್ ಪ್ಲೇಯರ್ಗಳನ್ನ ಹುಡುಕಾಡ್ತಿದ್ದೋ. ಫಸ್ಟ್ ಟೈಮ್ ನಾವು ಒಂದು T20 ವರ್ಲ್ಡ್ ಕಪ್ ನ ಗೆದ್ದ ನಂತರ ಇವಾಗ ಯಂಗೆಸ್ಟ್ ಟೀಮ್ ನ ನೋಡ್ತಾ ಇರೋದು. ಇದೇ ಟೀಮ್ ನ 2026 ನೆಕ್ಸ್ಟ್ ವರ್ಷ ನಡೆಯುವಂತ ವರ್ಲ್ಡ್ ಕಪ್ ಗೆ ಇದನ್ನೇ ಕಂಟಿನ್ಯೂ ಮಾಡ್ತಾರ, ಇಲ್ಲ ಅಂದ್ರೆ ಇದಕ್ಕೆ ಇನ್ನ ಮೇಜರ್ ಚೇಂಜಸ್ ಮಾಡ್ತಾರ. ವೇಟ್ ಮಾಡಿ ನೋಡ್ಬೇಕು. ಮಾಡೇ ಮಾಡ್ತಾರೆ. ಅದರಲ್ಲೂ ಅಲ್ಲದೆ ಬೂಮ್ರಾನು ಮೇನ್ ಪ್ಲೇಯರು, ಅವರು ಬೇಕು. ಹಾಗೆ ಶುಭ್ಮನ್ ಗಿಲ್, ಹಾಗೆ ಯಶಸ್ವಿ ಜೈಸ್ವಾಲ್ ಇವರೆಲ್ಲ T20 ಪ್ಲೇಯರ್ಗಳು. ಇವ್ರನ್ನ ಇಲ್ಲಿ ಬಿಟ್ಟಿದ್ರೆ. ಹಾಗೆ ರಿಷಬ್ ಪಂತ್ ಸಹ ಈ T20 ಮ್ಯಾಚ್ ಗೆ ಕನ್ಸಿಡರ್ ಮಾಡಿಲ್ಲ. ಇದು ಒಂಥರ ಆಶ್ಚರ್ಯಕ ವಿಷಯ. ಹಾಗೆ ಶಿವಮ್ ದುಬೆ ಇವ್ರನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ. ಆದ್ರೆ ಏನಕ್ಕಂತ ಗೊತ್ತಿಲ್ಲ. ಇವ್ರನ್ನೆಲ್ಲ ಒಂದು ಪಕ್ಷವಾಗಿ ಶಿವಮ್ ದುಬೆನ ಬಿಟ್ಟು ಇನ್ನು ಶುಭ್ಮನ್ ಗಿಲ್ ಆಗಿರ್ಬೋದು, ಹಾಗೆ ರಿಷಬ್ ಪಂತ್ ಇವ್ರನ್ನೆಲ್ಲ ಚಾಂಪಿಯನ್ ಟ್ರೋಫಿಗೆ ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಇವರಿಗೆ ಬರೀ ಓಡಿನೇ ಆಡ್ಸೋದಾ ಅಂತ ತಲೆಯಲ್ಲಿ ಇಟ್ಕೊಂಡು ಇವ್ರನ್ನ ಇಲ್ಲಿಗೆ ಸ್ಕ್ವಾಡ್ಗೆ ಸೆಲೆಕ್ಟ್ ಮಾಡಿಲ್ಲ. ಇವ್ರನ್ನೆಲ್ಲ ಓಡಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ODI ಇನ್ನ ಸ್ಕ್ವಾಡ್ ನ ಅನೌನ್ಸ್ ಮಾಡಿಲ್ಲ. ಇವತ್ತು ಅನೌನ್ಸ್ ಮಾಡ್ತಾರ ಅಂತ ವೇಟ್ ಮಾಡಿ ನೋಡ್ತಾ ಇದೀವಿ. ಅದರಲ್ಲೂ ಅಲ್ಲದೆ ICC ಹತ್ರ BCCI ರಿಕ್ವೆಸ್ಟ್ ಕೇಳಿದ್ಯೇನೋ ಗೊತ್ತಿಲ್ಲ. ಆದ್ರೆ ಇವಾಗ ಅವರು ಸ್ಕ್ವಾಡ್ ನ ಅನೌನ್ಸ್ ಮಾಡ್ತಾರೆ ಇವತ್ತು. ವೇಟ್ ಮಾಡಿ ನೋಡ್ಬೇಕು. ನೋಡೋಣ ಸಂಜೆ 9:30 ಅಷ್ಟೊತ್ತೊಳಗೆ ಸ್ಕ್ವಾಡ್ ಬಂದ್ರೆ ಬರ್ಬೋದು. ಇಲ್ಲ ಅಂದ್ರೆ ಸ್ಕ್ವಾಡ್ 18ನೇ ತಾರೀಕು ಇಲ್ಲ ಅಂದ್ರೆ 19ನೇ ತಾರೀಕು ಸ್ಕ್ವಾಡ್ ಬರೋದ್ರಲ್ಲಂತೂ ಪಕ್ಕ. ವೇಟ್ ಮಾಡಿ ನೋಡೋಣ. ಅದರಲ್ಲೂ ಅಲ್ಲದೆ ಈ T20 ಸ್ಕ್ವಾಡ್ ಅಂತೂ ಅದ್ದೂರಿಯಾಗಿ ಐತೆ. ವೇಟ್ ಮಾಡಿ ನೋಡೋಣ ಪ್ಲೇಯಿಂಗ್ ಲೆವೆನ್ ಯಾವ ತರ ಇರುತ್ತೆ ಅಂತ. ಹಾಗೆ ಈ ಸೀರೀಸ್ ನು ಗೆಲ್ಲಿ ಇಂಡಿಯಾ. ಆಲ್ಮೋಸ್ಟ್ ಹಿಂದೆ ಇರೋ ಮ್ಯಾಚ್ ಗಳೆಲ್ಲ ಸೋಲ್ಬಿಟ್ಟಿದೆ.
ಆದ್ರೆ ಇಂಡಿಯಾ T20 ಏನು ಸೋತಿಲ್ಲ, ಹೋದ T20 ಗೆದ್ಕೊಂಡೇ ಬಂದಿದ್ದಾರೆ. ಈ T20 ಗೆಲ್ಲಿ ಅಂತ ಹಾರೈಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ತರ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.